ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರುಗಳಿಗೆ ಈ ತರ ಒಂದು ಕರ್ನಾಟಕದ ರಾಜ್ಯದ ಜನತೆಗೂ ಕೂಡ ಸ್ವಾಗತ ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ತಿರೋದು ಯಾವ್ದ್ರ ಬಗ್ಗೆ ಅಂತಂದ್ರೆ ಜೂನ್ 5ನೇ ತಾರೀಕಿನಂದು ಬಂದ್ ಮಾಡ್ತೇವೆ ಎಂಬುದಕ್ಕೆ ಸಂಬಂಧಪಟ್ಟಂತೆ ಒಂದು ಕರವೇ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರವೀಣ್ ಶೆಟ್ಟಿ ಅವರು ಮಾಹಿತಿಯನ್ನ ಕೂಡ ಕೊಟ್ಟಿರುವಂತದ್ದು ಏನ ಕಾರಣಕ್ಕೆ ಒಂದು ಬಂದಂತ ಇತ್ಯಾದಿ ಜನರಿಗೆ ಸಾಕಷ್ಟು ಜನರಿಗೆ ಅದು ತಿಳಿದಿಲ್ಲ ಅಂತ ಹೇಳ್ಬೋದಾಗಿರುತ್ತೆ ಏನ್ ನಡೀತಿದೆ ಕರ್ನಾಟಕ ರಾಜ್ಯದಲ್ಲಿ ಅಂತ ಕಳೆದ ಒಂದು ವಾರಗಳ ಕಡೆಯಿಂದ ಬರ್ತಿರತಕ್ಕಂತ ಒಂದು ಸುದ್ದಿಗಳಾಗ್ತಿರೋದೇನೊಂದು ವರದಿಗಳಾಗ್ತಿರೋದೇನಂತಂದ್ರೆ ಆ ಒಂದು ತಗ್ ಲೈಫ್ ಅಂತಕ್ಕಂಥ ಒಂದು ಸಿನಿಮಾ ಪ್ರಚಾರದ ವೇಳೆಯಲ್ಲಿ ಕಮಲ್ ಹಾಸನ್ ರವರು ಕೊಟ್ಟಿರ್ತಕ್ಕಂಥ ಒಂದು ಹೇಳಿಕೆ ಆಗಿದೆ. ಕನ್ನಡ ಭಾಷೆಯು ತಮಿಳ್ ಭಾಷೆಯಿಂದನೇ ಹುಟ್ಟಿದೆ ಅಂತಕ್ಕಂಥ ಒಂದು ಅರ್ಥದ ಬರೋ ರೀತಿಯಲ್ಲಿ ಅವರು ಮಾಹಿತಿನ ಹೇಳಿರೋದಾಗಿರುತ್ತೆ. ಅಂದ್ರೆ ಅವರ ಭಾಷೆಯಲ್ಲಿ ಅವರು ಹೇಳಿರುವಂತದ್ದಾಗಿರುತ್ತೆ. ಅಂದ್ರೆ ಕನ್ನಡ ಭಾಷೆ, ನಿಮ್ಮ ಕನ್ನಡ ಭಾಷೆ ಹುಟ್ಟಿರ್ತಕ್ಕಂಥದ್ದು ನಮ್ಮ ತಮಿಳಿನಿಂದ ಅಂತ ಶಿವರಾಜ್ ಕುಮಾರ್ ಅವರ ಒಂದು ಎದುರುಗಡೆಯಲ್ಲಿ ಅವರು ಮಾಹಿತಿನ ಕೊಟ್ಟಿದ್ದು, ಅಂದ್ರೆ ಹೇಳಿಕೆಯನ್ನು ಕೊಟ್ಟಿದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯದಲ್ಲಿ ವ್ಯಾಪಕವಾಗಿ ಒಂದು ತೀವ್ರ ಚರ್ಚೆಗಳು ಮತ್ತೆ ವಿವಾದಗಳು, ವಾದಗಳು ಕೂಡ ಆಗ್ತಾ ಇರೋದಾಗಿರುತ್ತೆ. ಆಕ್ರೋಶವೂ ಕೂಡ ವ್ಯಕ್ತ ಆಗ್ತಾ ಇದ್ದು, ಈ ಒಂದು ಹಿನ್ನೆಲೆಯಲ್ಲಿ ಜೂನ್ 2ನೇ ತಾರೀಕಿನ ತನಕ ಒಂದು ಗಡುವನ್ನ ಕೊಟ್ಟಿದ್ದೇವೆ. ಅಷ್ಟರೊಳಗಡೆ ಒಂದು ಕಮಲ್ ಹಾಸನ್ ನಟ ಏನಿದಾರಲ್ಲ, ಅವರು ಕ್ಷಮೆಯನ್ನ ಕೇಳಬೇಕು. ಇಲ್ಲ ಅಂತಂದ್ರೆ ಜೂನ್ 5ನೇ ತಾರೀಕಿನಂದು, ಅಂದ್ರೆ ಕರವೇ ಅಧ್ಯಕ್ಷ ಪ್ರವೀಣ್ ಶೆಟ್ಟಿ ಅವರು ಹೇಳಿರೋದೇನಂದ್ರೆ ಜೂನ್ 5ನೇ ತಾರೀಕಿನಂದು ಒಂದು ತಗ್ ಲೈಫ್ ಅಂತಕ್ಕಂಥ ಸಿನಿಮಾ ಏನಿದೆಲ್ಲ ಅದು ರಿಲೀಸ್ ಆಗ್ತಾ ಇರೋದಾಗಿರುತ್ತೆ. ಆ ಒಂದು ಸಿನಿಮಾನ ಜೂನ್ 5ನೇ ತಾರೀಕಿನಂದು ರಿಲೀಸ್ ಆಗ್ತಿದೆಯಲ್ಲ, ಆ ಒಂದು ಸಿನಿಮಾವನ್ನ ಕರ್ನಾಟಕ ರಾಜ್ಯದಲ್ಲಿ ಅದಲ್ಲದೆ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಯಾವುದೇ ಒಂದೇ ಒಂದು ಥಿಯೇಟರ್ಗಳಲ್ಲೂ ಕೂಡ ರಿಲೀಸ್ ಮಾಡ್ಲಿಕ್ಕೆ ನಾವು ಬಿಡೋದಿಲ್ಲ. ರಿಲೀಸ್ ಏನಾದ್ರು ಮಾಡಂತ ಪಕ್ಷದಲ್ಲಿ ನಾವು ಬೆಂಗಳೂರನ್ನ ಬಂದ್ ಮಾಡ್ತೇವೆ ಅಂತಕ್ಕಂಥ ಒಂದು ಹೇಳಿಕೆನ ಇದೀಗ ಒಂದು ಕರವೇ ಅಧ್ಯಕ್ಷ ಆಗಿರತಕ್ಕಂತ ಒಂದು ಪ್ರವೀಣ್ ಶೆಟ್ಟಿ ಅವರು ಮಾಹಿತಿನ ಕೊಟ್ಟಿದ್ದಾರೆ. ಅಂದ್ರೆ ಜೂನ್ 2ನೇ ತಾರೀಕು ಗಡುವನ್ನ ನಾವು ಕೊಡ್ತಾ ಇದ್ದೇವೆ. ಅಷ್ಟರೊಳಗಡೆ ಕಮಲ್ ಹಾಸನ್ ಅವರು ಕ್ಷಮೆಯನ್ನ ಕೇಳಬೇಕು. ಅವರು ಹೇಳಿರ್ತಕ್ಕಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಷಮೆಯನ್ನ ಆಚಿಸಬೇಕು. ಇಲ್ಲ ಅಂತಂದ್ರೆ ಜೂನ್ 5ನೇ ತಾರೀಕಿನಂದು ರಿಲೀಸ್ ಆಗ್ತಿರತಕ್ಕಂಥ ಅವರ ಒಂದು ಸಿನಿಮಾ ಏನಿದೆಲ್ಲ, ಬೆಂಗಳೂರಿನ ಯಾವುದೇ ಒಂದೇ ಒಂದು ಥಿಯೇಟರ್ ಅಲ್ಲಿ ರಿಲೀಸ್ ಆದ್ರೂ ಕೂಡ ನಾವು ಬೆಂಗಳೂರನ್ನ ಬಂದ್ ಮಾಡ್ತೇವೆ. ಯಾವುದೇ ಒಂದು ರೀತಿಯಾದಂತ ಒಂದು ಆ ಒಂದು ಸಿನಿಮಾ ಬಿಡುಗಡೆ ಆಗ್ಲಿಕ್ಕೆ ನಾವು ಬಿಡೋದಿಲ್ಲ ಅಂತಕ್ಕಂಥ ಒಂದು ಮಾಹಿತಿನ ಕೂಡ ಸದ್ಯಕ್ಕೆ ಕೊಟ್ಟಿರೋದಾಗಿರುತ್ತೆ. ಆ ಒಂದು ಪ್ರಕಾರದಲ್ಲೇ ಬೆಂಗಳೂರಿನಲ್ಲಿ ಜೂನ್ 5ನೇ ತಾರೀಕಿನಂದು ಏನು ಕಮಲ್ ಹಾಸನ್ ಅವರು ಕ್ಷಮೆಯನ್ನ ಕೇಳಿದಿಲ್ಲ ಅಂತಕ್ಕಂಥ ಪಕ್ಷದಲ್ಲಿ ಕರವೇ ಅಧ್ಯಕ್ಷ ಪ್ರವೀಣ್ ಶೆಟ್ಟಿ ಅವರು ಕೊಟ್ಟಿರೋ ಮಾಹಿತಿ ಪ್ರಕಾರದಲ್ಲಿ ಬೆಂಗಳೂರಿನ ಜೂನ್ 5ನೇ ತಾರೀಕಿನಂದು ಬಂದ್ ಮಾಡ್ತೇವೆ ಅಂತಕ್ಕಂಥ ಒಂದು ಹೇಳಿಕೆ ಸದ್ಯಕ್ಕೆ ಅವರು ಕೊಟ್ಟಿರತಕ್ಕಂಥದ್ದು ಮಾಹಿತಿಗಳು ಕೂಡ ವೈರಲ್ ಆಗ್ತಿದೆ ಮತ್ತೆ ಹಬ್ತಾ ಇದೆ ಅಂತಾನು ಹೇಳಬಹುದಾಗಿರುತ್ತೆ. ಸದ್ಯಕ್ಕಿರುವಂತ ಮಾಹಿತಿಗಳ ಪ್ರಕಾರ ಈ ಒಂದು ಸಿನಿಮಾದ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ, ರಿಲೀಸ್ಗೆ ಸಂಬಂಧಪಟ್ಟಂತೆ ಅರ್ಜಿಯನ್ನ ಒಂದು ಹಾಕಿದ್ದಾರೆ. ಒಂದು ರಿಲೀಸ್ಗೆ ಯಾವುದೇ ರೀತಿ ಸಮಸ್ಯೆ ಆಗಬಾರದು ಅಂತಂದ್ಬಿಟ್ಟು ಕಮಲ್ ಹಾಸನ್ ಅವರು ಕೂಡ ಒಂದು ಹೈಕೋರ್ಟ್ ನ ಮೆಟ್ಟಿಲೇರಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಕೂಡ ಸದ್ಯಕ್ಕೆ ಲಭ್ಯ ಆಗ್ತಾ ಇದ್ದು, ಈ ಒಂದು ವಾದಗಳು ಎಲ್ಲಿಗೆ ಹೋಗ್ತವೆ, ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್, ಇನ್ಫಾರ್ಮೇಶನ್, ಮಾಹಿತಿನ ತಿಳ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ಸದ್ಯಕ್ಕಿರುವಂತಹ ಅಪ್ಡೇಟ್ಸ್ ಗಳು ನಿಮ್ಗೆ ಬೇಗನೆ ಸಿಗ್ತಾ ಇರ್ತವೆ ಅಂತ ಹೇಳ್ತಾ, ಸದ್ಯದ ಮಾಹಿತಿ ಪ್ರಕಾರದಲ್ಲಿ ಜೂನ್ 5ನೇ ತಾರೀಕಿನಂದು ಅವರು ಕೊಟ್ಟಿರೋ ಮಾಹಿತಿ ಪ್ರಕಾರ ಬೆಂಗಳೂರು ಮಾತ್ರ ಬಂದ್ ಆಗ್ತದೆ ಅಂತ ಅವರು ಮಾಹಿತಿನ ಕೊಟ್ಟಿದ್ದಾರೆ. ಪೂರ್ತಿ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಹೇಳಿಕೆಯನ್ನ ಅವರು ಕೊಟ್ಟಿಲ್ಲ. ಮುಂದಿನ ದಿನಗಳಲ್ಲಿ ಯಾವ್ದಾರ ಬದಲಾವಣೆಗಳಾದಂತಹ ಪಕ್ಷದಲ್ಲೂ ಕೂಡ ಬೇಗನೆ ಮಾಹಿತಿನ ತಿಳ್ಕೊಳ್ಳೋದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್